ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಾನು ವ್ಲಾಗ್ ಮಾಡಿ 3 to 4 ಡೇಸ್ ಆಗಿದೆ ಅನಿಸುತ್ತೆ. ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ ಟೈಮ್ ಇರಲಿಲ್ಲ, ಸೊ ಹಾಗಾಗಿ ಇವಾಗ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ದೋಸೆ ಮಾಡಿದ್ದೆ, ಅಂದರೆ ಇಡ್ಲಿ ಮಾಡೋ ಒಂದು ವ್ಲಾಗ್ ಮಾಡಿದ್ದೆ ನಾನು ಆವತ್ತಿನ ದಿನದ್ದು. ಅದರ ನೆಕ್ಸ್ಟ್ ಡೇ ಹಿಟ್ಟು ಉಳಿದಿತ್ತು, ಸೊ ಹಾಗಾಗಿ ಏನು ಮಾಡಿದೆ ಅಂದರೆ ನೆಕ್ಸ್ಟ್ ಡೇಗೆ ಅದನ್ನು ದೋಸೆಗೆ ಅಂತೇಳಿ ದೋಸೆ ಮಾಡಿದೆ. ಹಾಗೆಯೇ ಗೋಧಿ ದೋಸೆ ಕೂಡ ಮಾಡ್ತಾಯಿದ್ದೀನಿ. ಎರಡೂ ಇದೆ, ಎರಡೆರಡು ಸ್ಟವ್ ಮೇಲೆ ಇಟ್ಕೊಂಡು ದೋಸೆ ಮಾಡ್ತಾಯಿದ್ದೀನಿ. ನೋಡಿ, ಮಗಳು ಸ್ನಾನ ಮಾಡ್ಕೊಂಡು ಬಂದಿದ್ದಾಳೆ. ಸ್ನಾನ ಮಾಡ್ಕೊಂಡು ಅವಳಿಗೆ ಅಲ್ಲಿ ಗೊತ್ತಿಲ್ಲ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ವಿಡಿಯೋ ಆನಲ್ಲಿದೆ ಅಂತೇಳಿ ಅಂದೆ ಅವಳಿಗೆ. ಇವಾಗ ಹೇಳ್ತೀನಿ ನೋಡಿ, ಅವಳು ಓಡ್ತಾಳೀಗ, ನಾಚಿಕೆಯಿಂದ ಓಡ್ತಾಳೀಗ. ನೋಡಿ, ನಾನು ಹೇಳಿದೆ ವ್ಲಾಗಲ್ಲಿ ಮಾಡ್ತಾಯಿದ್ದೀನಿ ಅಂತ. ನೋಡಿ 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 ಓಡ್ಕೊಂಡು ಹೋದ್ಲು ಅವಳು, ವಿಡಿಯೋ ಮಾಡಬೇಡ ಅಂತೇಳಿ. ಗೋಧಿ ದೋಸೆ ಅವಳಿಗೆ ಆಗಲ್ಲ, ಅಂದರೆ ಅವಳು ಏನಾದರೂ ಮಧ್ಯಾಹ್ನ ಮಲ್ಕೊಂಡು ಸಂಜೆ ತಿಂತಾಳೆ, ಆವಾಗ ಆಗುತ್ತೆ ಗೋಧಿ ದೋಸೆ. ಆದರೆ ಬೆಳಗ್ಗೆ ಅವಳಿಗೆ ಗೋಧಿ ದೋಸೆ ಆಗಲ್ಲ. ಅದಕ್ಕೋಸ್ಕರ ಏನು ಅಂತಂದರೆ ಅವಳಿಗೆ, ಅಂದರೆ ಹಿಂದಿನ ದಿನ ಹಿಟ್ಟು ಉಳಿದಿತ್ತಲ್ವ, ಅದನ್ನು ನಾನು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಸೊ ಹಾಗಾಗಿ ಅದು ದೋಸೆ ಮಾಡಬೇಕು ಅಂತ ಎರಡೆರಡರಲ್ಲಿ ಇದು ಮಾಡ್ತಾಯಿದ್ದೀನಿ. ಇದು ಕಾವಲಿ ನಾನು ಏನು ಅಂತಂದರೆ ಇನ್ನೊಂದು ದೊಡ್ಡ ಕಾವಲಿ, ಅದೆಲ್ಲ ನಾನು ವಿಡಿಯೋ ಮಾಡಿದ್ದೆ ಮೊದಲು. ಸೊ ವಿಡಿಯೋ ಹೋಗಿ ನೋಡಿ, ನೀವು ಹಳೆಯ ವಿಡಿಯೋಗಳೆಲ್ಲ ನೋಡಿದರೆ ನಿಮಗೆ ಖುಷಿಯಾಗುತ್ತೆ. ಯಾಕಂದರೆ ಹಳೆಯ ವಿಡಿಯೋಗಳೆಲ್ಲ ತುಂಬ ವ್ಲಾಗ್ ಮಾಡ್ತಾಯಿದ್ದೆ. ಆಮೇಲೆ ರೆಸಿಪಿಗಳು ಇರ್ಬೋದು, ಊರಿಗೆ ಹೋಗಿರೋದು ವಿಡಿಯೋಗಳಿರ್ಬೋದು, ಆಮೇಲೆ ರೆಸಿಪಿಗಳಂತೂ ತುಂಬಾ ಇದೆ. ಹಾಗೆಯೇ ಯೂಸ್ಫುಲ್ ವಿಡಿಯೋಗಳು, ಟಿಪ್ಸುಗಳು ಎಲ್ಲವೂ ಕೂಡ ಇದೆ. ಹಳೆಯ ವಿಡಿಯೋಗಳಲ್ಲಿ ತುಂಬ ಇದೆ. ಯಾಕಂದರೆ ನಾನು ಆಲ್ಮೋಸ್ಟು 3 ಇಯರ್ಸೇ ಆಯಿತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ. 3 to 4 ಇಯರ್ಸೇ ಆಗ್ತಾ ಬಂತು, ಅಲ್ಲ ಅದಕ್ಕಿಂತ ಜಾಸ್ತಿ ಆಯಿತು, ನೆನಪಿಲ್ಲ. ಸೊ ನೋಡಿ, ಅಪ್ಪ ಮಗಳು ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಟೈಮ್ ಇನ್ನು 9 ಗಂಟೆಗೆ 5 ನಿಮಿಷ ಸ್ವಲ್ಪ ಜಾಸ್ತಿ ಇದೆ. 9:20, 25 ಆದಾಗ ಹಸ್ಬೆಂಡಿಗೆ ರೆಡಿ ಆಗಬೇಕು ಅವರು. ಮಗಳಿಗೂ ಸೇಮು ಅದೇ ಥರ, ಅವಳಿಗೂ ಹೊರಡೋದಕ್ಕೆ ಅಂಗನವಾಡಿಗೆ, ಅವಳಿಗೆ 10 ಗಂಟೆಗೆ ಹೊರಟೋಗ್ತೀನಿ. ಸೊ ಅವಳಿಗೂ ಟೈಮಿಂಗ್ಸ್ ಸ್ವಲ್ಪನೇ ಇರೋದು. ಸೊ ಹಾಗಾಗಿ ನೋಡಿ, ಇವಾಗ ನೋಡಿ ಎರಡೆರಡರಲ್ಲಿ ದೋಸೆ ಮಾಡ್ತಾ ಇದ್ದೀನಿ. ಗೋಧಿ ದೋಸೆ ತುಂಬ ಚೆನ್ನಾಗಿರುತ್ತೆ. ನಾನೇನಂತಂದರೆ ಗೋಧಿ ದೋಸೆ ಬಿಸಿ ಬಿಸಿ ತಿನ್ನೋದಕ್ಕಿಂತ ತಣ್ಣಗಾಗುತ್ತಲ್ವ, ಆವಾಗ ಒಂಥರ ಟೇಸ್ಟೇ ಬೇರೆ ಇರುತ್ತೆ ಅದು. ಸೊ ಹಾಗಾಗಿ ಅವಳಿಗೆ ಆಗಲ್ವಲ್ಲ, ಅದಕ್ಕೆ ಅಂದರೆ ಜಾಸ್ತಿ ಅವಳು ಏನು ಇಷ್ಟಪಡ್ತಾಳೆ ಅಂತಂದರೆ ತುಪ್ಪ ಹಾಕಿ ಅವಳಿಗೆ ದೋಸೆ ಮಾಡಬೇಕು. ಆಮೇಲೆ ಅದು ಗರಂ ಗರಂ ಆಗಿರಬೇಕು ದೋಸೆ, ಆವಾಗ ಅವಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದನ್ನೇ ಅವಳು ಇಷ್ಟಪಡ್ತಾಳೆ ಅಂತೇಳಿ ಅದಕ್ಕೆ ಅವಳಿಗೆ ತುಪ್ಪ ಹಾಕಿಬಿಟ್ಟು ಅವಳಿಗೂ ಕೂಡ ದೋಸೆ ಮಾಡಿ ಕೊಡ್ತಾ ಇದ್ದೀನಿ. ಈ ಗೋಧಿ ದೋಸೆ ಏನಿಲ್ಲ, ಕೈಯಲ್ಲೇ ಹಿಟ್ಟನ್ನು ಕಲಿಸ್ಕೊಂಡು ತುಂಬಾ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ಇದು ಮಾಡಬೇಕು ಮಾತ್ರ, ರೋಸ್ಟ್ ಥರ ಸ್ವಲ್ಪ ಮಾಡಬೇಕು, ಆವಾಗ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೂ ಕೂಡ, ಆ ಥರ. ಸೊ ಇದು ವ್ಲಾಗ್ 3-4 ದಿನ ಆಗಿ ವಾಯ್ಸ್ ಕೊಟ್ಟಿರಲಿಲ್ಲ. ನಾನು ಹಿಂಗೆ ವೀಡಿಯೋ ನೋಡಿದಾಗ ವ್ಲಾಗ್ ಮಾಡಿದ್ದೆಲ್ಲ ವಾಯ್ಸ್ ಕೊಟ್ಟೇ ಇಲ್ಲ ಅಂತ ಹೇಳ್ತಾ ಇದ್ದೀನಿ. ಅವಳು ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀನಿ. ಅಪ್ಪನಿಗೆ ಹೆಲ್ಪ್ ಮಾಡಬೇಕು ಅಂತ ಏನೋ ಹೇಳ್ತಾ ಇದ್ಲು, ಅಲ್ಲೇನೋ ತೀಟ್ಲೆ ಮಾಡ್ತಾ ಇದ್ದಾಳೆ ಅಪ್ಪನಿಗೆ, ಏನೋ ಮಾಡ್ತಾ ಇದ್ಲು, ಏನು ಅಂತ ಇವಾಗ ನೆನಪಿಲ್ಲ ನನಗೆ. ಅದು 3 to 4 ಡೇಸ್ ಆಯ್ತಲ್ಲ ವ್ಲಾಗ್ ಮಾಡಿ ಇಟ್ಕೊಂಡು. ಹಾಗಾಗಿ ಏನು ಅಂತಂದರೆ ಒಂದು ವಿಷಯ ಹೇಳಬೇಕು ಅಂತ ಹೇಳ್ತಿದ್ದೆ. ಎಜುಕೇಷನ್ ಚಾನಲ್ ಓಪನ್ ಮಾಡಬೇಕು ಅಂತ ಇದ್ದೀನಿ. ಇದು ಎಷ್ಟು ಸಲ ನಾನು ಮಾಡಿದ್ದೀನಿ ಅಂತಂದರೆ ನಿಮಗೆ ಗೊತ್ತು. ನನ್ನ ಡೈಲಿ ನೀವು ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮಗೇ ಗೊತ್ತು. ಅವಳು ಸಣ್ಣ ಇರಬೇಕಾದ್ರೆ 2 ಸಲ ಚಾನಲ್ ಓಪನ್ ಮಾಡಿದ್ದೆ. ಒಂದು ಪ್ರಿಯಾಸ್ ಎಜುಕೇಷನ್ ಚಾನಲ್ ಅಂತೇಳಿ, ಹಾಗೆಯೇ ಇನ್ನೊಂದು ಧನ್ವಿಕಾ ಎಜುಕೇಷನ್ ಚಾನಲ್ ಅಂತೇನ ಓಪನ್ ಮಾಡಿದ್ದೆ 2 ಸಲ. ಅದು ಪ್ರಿಯಾಸ್ ಎಜುಕೇಷನ್ ಚಾನಲ್ ಅಂತ ಓಪನ್ ಮಾಡಿ, ಆಮೇಲೆ ನಾನು ಪ್ರೆಗ್ನೆಂಟು, ಡೆಲಿವರಿ ಅದೆಲ್ಲ ಆಯಿತು. ಸೊ ಹಾಗಾಗಿ ಅದಿನ್ನು ಚಾನಲ್ ವರ್ಕ್ ಆಗಲ್ಲ ಅಂತ ಏನು ಮಾಡಿದೆ, ಡಿಲೀಟ್ ಮಾಡಿದೆ. ನೆಕ್ಸ್ಟು ಅವಳು ಹುಟ್ಟಿ ಆಮೇಲೆ ಒಂದು 2 ಇಯರ್ ಆದ ನಂತರನ 1.5 ಇಯರ್ ಆದ ನಂತರ ಮತ್ತೆ ಪುನಃ ಧನ್ವಿಕಾ ಎಜುಕೇಷನ್ ಚಾನಲ್ ಅಂತ ಓಪನ್ ಮಾಡಿದೆ, ವೀಡಿಯೋ ಮಾಡ್ಬೋದು ಅಂತ. ಬಟ್ ಅದು ಆಗಿಲ್ಲ. ಯಾಕಾಗಿಲ್ಲ ಅಂದರೆ ನನಗೆ ವೀಡಿಯೋ ಮಾಡೋದಕ್ಕೆಲ್ಲ ಟೈಮ್ ಸಿಗ್ತಿರ್ಲಿಲ್ಲ. ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋದು, ಬರ್ಕೊಳ್ಳೋದು, ಆಗ ಅವಳು ಸಣ್ಣ ಇದ್ಲು. ಸೊ ಹಾಗಾಗಿ ನನಗೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ಮತ್ತೆ ಪುನಃ ಆ ಚಾನಲನ್ನು ಡಿಲೀಟ್ ಮಾಡಿಬಿಟ್ಟೆ ನಾನು. ಈಗ ಹೊಸದಾಗಿ ಹೊಸ ಹೆಸರಲ್ಲಿ ಎಜುಕೇಷನ್ ಚಾನಲ್ ಓಪನ್ ಮಾಡಬೇಕು ಅಂತಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇದೆಯಾ ಅಂತೇಳಿ ಕಮೆಂಟ್ ಹಾಕಿ. ಇನ್ನೊಂದು 2-3 ಡೇಸಲ್ಲಿ ಚಾನಲ್ ಓಪನ್ ಮಾಡ್ತೀನಿ.
ಚಾನಲ್ ಓಪನ್ ಮಾಡೋದೇನು ಕಷ್ಟ ಇಲ್ಲ, ಬಟ್ ಫಸ್ಟ್ ಏನು ಇದಿದೆ ಅಲ್ವಾ ಅದೊಂದು ಸ್ವಲ್ಪ ಕಷ್ಟ ಇರುತ್ತೆ ಅಷ್ಟೇ. ಆದರೂ ಈ ಚಾನಲನ್ನು ನಾನು ಓಪನ್ ಮಾಡಿ ಇದನ್ನು ಒಂದು ಹಂತಕ್ಕೆ ತರಬೇಕು ಅಂತಂದರೆ ತುಂಬ ಕಷ್ಟಪಟ್ಟಿದ್ದೀನಿ. 1 ಇಯರ್ ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು. 4000 ವಾಚ್ ಅವರ್ಸ್ ಇರ್ಬೋದು, ಹಾಗೆಯೇ 1K ಸಬ್ಸ್ಕ್ರೈಬರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ 18,300 ತನಕ ಫ್ರೆಂಡ್ಸ್ಗಳನ್ನು ಸಂಪಾದಿಸಿದ್ದೀನಿ ಅಂದರೆ ನಂಗೆ ತುಂಬ ಖುಷಿ ಆಗ್ತಾ ಇದೆ. ಇನ್ನು 20,000 25,000 ಇದೇ ಥರ ಗ್ರೋ ಆಗ್ತಾ ಇರಲಿ. ಹಾಗಂತೇಳಿ ನಾನು ಏನು ಅಂತಂದರೆ ಚಾನಲ್ಗೆ ಸುಮ್ಮನೆ ವೀಡಿಯೋಸ್ಗಳನ್ನು ಹಾಕೋದು ಅಥವಾ ಚಾನಲಲ್ಲಿ ಏನು ಕೆಲವೊಬ್ರು ಏನಂತಂದರೆ ವೀಡಿಯೋಸ್ಗಳು ಒಂದು ಟೈಟಲ್ ಇರುತ್ತೆ, ಇನ್ನೊಂದು ಏನೋ ಬೇರೆ ವಿಷಯ ಹೇಳಿರ್ತಾರೆ. ಸೊ ಆ ಥರ ಇದು ಮಾಡಲ್ಲ, ಡೈರೆಕ್ಟಾಗಿ ನಾನು ವೀಡಿಯೋಸನ್ನು ಹಾಕಿಬಿಡ್ತೀನಿ. ಸೊ ಹಾಗಾಗಿ ಏನು ಅಂತಂದರೆ ನಮ್ಮಂಥ ಸಣ್ಣ ಸಣ್ಣ ಯೂಟ್ಯೂಬರ್ಗಳದು ಜಾಸ್ತಿ ವ್ಯೂಸು, ನಂದು ಜಾಸ್ತಿ ವ್ಯೂಸ್ ಹೋಗಿದೆ. ನೀವು ಬೇಕು ಅಂತಿದ್ರೆ ಸರ್ಚ್ ಮಾಡ್ಬೋದು ಯೂಟ್ಯೂಬ್ನಲ್ಲಿ. ಸೋರೆಕಾಯಿ ಜ್ಯೂಸಿನ ರೆಸಿಪಿನ ಕನ್ನಡ ಎಲ್ಲ ಹಾಕಿದಾಗ 1 ಲ್ಯಾಕ್ 2 ಲ್ಯಾಕ್ ವ್ಯೂಸ್ ಹೋಗಿರೋದು ಕೂಡ ಇದೆ ನಂದು. ಹಾಗಾಗಿ ಇಷ್ಟರವರೆಗೆ ನಾನು 7-8 ಸಲ ಏನು ಈ ಯೂಟ್ಯೂಬಿಂದ ದುಡ್ಡನ್ನು ಸಂಪಾದನೆ ಮಾಡಿದ್ದೀನಿ. ಇನ್ನು ಸ್ವಲ್ಪ ಸ್ಪೀಡಾಗಿ ಆಗಬೇಕು. ಸೊ ಇನ್ನು ಮುಂದೆ ಡೈಲಿ ವೀಡಿಯೋಸ್ ವ್ಲಾಗುಗಳೆಲ್ಲ ಬರ್ತಾ ಇರುತ್ತೆ, ಒಂದೊಂದು ದಿನ ಮಾತ್ರ ಆಗಲ್ಲ. ಡೈಲಿ ವ್ಲಾಗ್ ಮಾಡೋದಕ್ಕೂ ನನಗೆ ಒಂದು ಏನು ಅಂತಂದರೆ ಡೈಲಿ ಯಾವುದು ಎಲ್ಲ ಇದು ಡೈಲಿ ಏನು ಬೆಳಿಗ್ಗೆ ಎದ್ದು ಏನು ಮಾಡ್ತೀವಿ ಅದು ಡೈಲಿ ಕೆಲವೊಂದು ಸಲ ಒಂದೇ ಥರ ಇರುತ್ತೆ, ಇನ್ನೊಂದು ಸಲ ಒಂದೊಂದು ಥರ ಇರುತ್ತೆ. ಸೊ ನೋಡೋಣ ಹೇಗಾಗುತ್ತೆ ಹೇಗೆ ಹೋಗುತ್ತೆ ಅಂತ. ಸೊ ಹಾಗಾಗಿ ಎಜುಕೇಷನ್ ಚಾನಲ್ ಓಪನ್ ಮಾಡಬೇಕು ಅಂತ ಆಲ್ರೆಡಿ ನಾನು ಎಷ್ಟು ವಿಷಯಗಳು ನನ್ನ ಹತ್ರ ಇದೆ ಅಂದರೆ ರೆಡಿ ಇದೆ. ಈಗ ಏನು ಅಂತಂದರೆ ಕನ್ನಡ MA ಮಾಡಿರೋದ್ರಿಂದ ನಮಗೆ ಕನ್ನಡ ವ್ಯಾಕರಣಗಳಿರ್ಬೋದು ಇದೆಲ್ಲದರ ಬಗ್ಗೆ ಸಾಕಷ್ಟು ಮಾಹಿತಿಗಳಿದೆ. ಸೊ ಹಾಗಾಗಿ ಅದನ್ನು ಸುಮ್ಮನೆ ವೇಸ್ಟ್ ಮಾಡೋದು ಯಾಕಂತೇಳಿ ಇವಾಗ ಅವಳು ಅಂಗನವಾಡಿಗೆ ಹೋಗೋದ್ರಿಂದ ನನಗೊಂದು ಆ ಟೈಮಲ್ಲಿ ಮತ್ತು ಈಗ ಅವಳು ಸ್ವಲ್ಪ ದೊಡ್ಡವಳಾಗಿರೋದ್ರಿಂದ ಹೇಳಿದನ್ನು ಅರ್ಥ ಮಾಡ್ಕೊಳ್ತಾಳೆ. ಸೊ ಹಾಗಾಗಿ ನನಗೆ ವಿಡಿಯೋ ಮಾಡಿ ಅದನ್ನು ಅಪ್ಲೋಡ್ ಮಾಡೋದಕ್ಕೂ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಗಾಗಿ ಈಗ ನಾನು ಬೇಗ ಆ ಚಾನಲನ್ನು ಗ್ರೋತ್ ಮಾಡಬಹುದು ಎನ್ನುವ ಕಾರಣಕ್ಕೆ ನಾನೀಗ ಈ ಒಂದು ಚಾನಲನ್ನು ಓಪನ್ ಮಾಡಬೇಕು ಅಂತಿದ್ದೀನಿ. ಆಲ್ರೆಡಿ 2 ಸಲ ಚಾನಲನ್ನು ಓಪನ್ ಮಾಡಿ ಅದು ನಾನು ಪ್ರಿಯಾಸ್ ಎಜುಕೇಷನ್ ಚಾನಲ್ ಅಂತ ಫಸ್ಟು ನಾನು ಪ್ರೆಗ್ನೆಂಟ್ ಇದ್ದು ಡೆಲಿವರಿ ಟೈಮಲ್ಲಿ ಅದು ಒಂದು ಹಂತಕ್ಕೆ ಬಂದಿತ್ತು. ಓಕೆನಾ, ಆಲ್ಮೋಸ್ಟ್ 2,500-3,000 ತನಕ ವಾಚ್ ಅವರ್ಸ್ ಆಗಿತ್ತು. ಮತ್ತು ಅದು ಇನ್ನೂ ಕಷ್ಟ ಆಗುತ್ತೆ ಆ ಟೈಮಲ್ಲಿ ವೀಡಿಯೋ ಮಾಡೋದಕ್ಕಾಗಲ್ಲ, ವೀಡಿಯೋ ಹಾಕೋದಕ್ಕಾಗಲ್ಲ, ಯಾಕಂದರೆ ಊರಲ್ಲಿದ್ದೆ. ಸೊ ಅದಕ್ಕೋಸ್ಕರ ಆ ಚಾನಲನ್ನೇನು ಮಾಡಿದೆ, ಡಿಲೀಟ್ ಮಾಡಿದೆ. ಇನ್ನು ಹೊಸದಾಗಿ ಮಾಡೋಣ ಅಂತ 1.5 ವರ್ಷ ಆದಾಗ ಮತ್ತೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಅದು ಏನು ಅಂತಂದರೆ ನಂಗೆ ವೀಡಿಯೋಸ್ ಹಾಕೋದಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ, ಬೇಡ ಇದು ಅಂತ ಹೇಳ್ಬಿಟ್ಟು ಡಿಲೀಟ್ ಮಾಡಿದೆ. ಇನ್ನು ಯಾವಾಗಲಾದರೂ ಅಂದರೆ ಇವಳು ಸ್ಕೂಲಿಗೆ ಹೋದಾಗ ಸ್ಟಾರ್ಟ್ ಮಾಡಿದಾಗ ನನಗೂ ಆಗ ವೀಡಿಯೋಸ್ ಮಾಡಿ ಹಾಕ್ಬೋದು ಅಂತೇಳಿ. ಸೊ ನಮ್ಮಲ್ಲಿರುವ ಮಾಹಿತಿಗಳನ್ನು ಸುಮ್ಮನೆ ಔಟ್ಸೈಡ್ ಹೋಗಿ ಟೀಚಿಂಗ್ ಮಾಡೋದಕ್ಕೆ ಇಷ್ಟ ಇರಲ್ಲ. ಸೊ ಇಷ್ಟ ಇರಲ್ಲ ಅಂತಲ್ಲ, ಇಷ್ಟ ಇಲ್ಲ. ಮತ್ತು ಇನ್ನೊಂದು ಏನಂದರೆ ಇವಳು ಚಿಕ್ಕವಳಾಗಿರೋದ್ರಿಂದ ಇವಳನ್ನು ನೋಡ್ಕೋಬೇಕು, ಸ್ಕೂಲಿಗೆ ಕಳಿಸೋದು ಅದು ಇದಿರುತ್ತೆ. ಸೊ ಹಾಗಾಗಿ ಮನೇಲೇ ಕೂತ್ಕೊಂಡು ಅದನ್ನು ಆ ಎಜುಕೇಷನ್ ಏನು ಥಿಂಕಿಂಗ್ಗಳಿದೆ ಅದನ್ನು ವಿಡಿಯೋ ಮುಖಾಂತರ ತಿಳಿಸೋಣ ಅಂತ ಒಂದು ಪ್ಲ್ಯಾನಿಗೆ ಬಂದಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಈಗ ನೋಡಿ ಅದು 3 to 4 days ಬ್ಯಾಕ್ ಇದು ವೀಡಿಯೋ ಆಗಿರೋದ್ರಿಂದ ಅಂಗನವಾಡಿಗೆ ಹೊರಡಲಿಕ್ಕೆ ರೆಡಿಯಾಗಿದ್ದಾಳೆ. 10 ಗಂಟೆ ಆಗಿದೆ, ಇವಾಗ ಹೋಗ್ತದೆ. ನೋಡಿ ಈ ಥರದ ಬಟ್ಟೆಗಳೆಲ್ಲ ಅವಳಿಗೆ ಹಾಕೋದಕ್ಕೆ ಇಷ್ಟ ಇರಲ್ಲ, ಬಟ್ ಆದರೂ ಅವಳ ಏನು ರೀಲ್ಸನ್ನು ನೋಡ್ಕೊಂಬಿಟ್ಟು ನಾನು ಇದೇ ಬೇಕು ಅಂತೇಳಿ ಹಾಕ್ಕೊಳ್ತಾಳೆ. ಯಾಕಂದರೆ ಅವಳಿಗೆ ಇಷ್ಟ ಆಗಲ್ಲ ಈ ಥರ ಸಣ್ಣ ಸಣ್ಣ ಬಟ್ಟೆಗಳೆಲ್ಲ ಹಾಕ್ಕೊಳ್ಳೋದು. ಅವಳೇ ಹೇಳ್ತಾಳೆ ಇಲ್ಲಿ ಕಾಲು ಕಾಣಿಸುತ್ತೆ, ಅಲ್ಲಿ ಕಾಲು ಕಾಣಿಸುತ್ತೆ ಅಂತೇಳಿ ಅವಳೇ ಹೇಳ್ತಾಳೆ. ಸೊ ನಂಗೆ ಒಂದೊಂದು ಸಲ ನಗು ಬರುತ್ತೆ. ಇದು ಬಂದ ನಂತರ ನೋಡಿ ಅಂಗನವಾಡಿಯಿಂದ ಬಂದು ಬಟ್ಟೆ ಎಲ್ಲ ತೆಗೆದು ಬೇರೆ ಬಟ್ಟೆ ಹಾಕ್ಕೊಂಡು ನೋಡಿ 2 ಗಂಟೆಗೆ 5 ನಿಮಿಷ ಇದೆ, ಜಸ್ಟ್ ಇವಾಗ ಬಂದಿದ್ದಷ್ಟೇ. ಏನು ಅಂತಂದರೆ ನೋಡಿ ಸುಮ್ಮನೆ ಕೂತ್ಕೊಂಡು ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಗೊಂಬೆನ ಇಟ್ಕೊಂಡು ಈ ಥರ. ಸೊ ನೋಡೋಣ ಈ ಒಂದು ನೆಕ್ಸ್ಟ್ ಈ ಚಾನಲ್ಗೆ ಹೆಂಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಆ ಚಾನಲ್ಗೂ ಅದೇ ಥರ ಸಪೋರ್ಟ್ ಮಾಡಿ. ನೋಡಿ ಸಾರಿಗಳೆಲ್ಲ ತೆಗೆದು ಹಾಕಿದ್ದೀನಿ ನೋಡಿ, 1600ಗೆ 1300ಗೆಲ್ಲ ಸಾರಿಗಳನ್ನು ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಬೇಕಿದ್ದವರು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ, ಆಮೇಲೆ ಸ್ಟಾಕು ಕೂಡ ಖಾಲಿ ಆಗ್ತಾ ಇರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್.